ಈಗ ಬೆಂಗಳೂರಿನ ಇತರ 5 ಸುದ್ದಿಗಳನ್ನ ನೋಡೋಣ ಜಸ್ಟ್ ಫೈನಲ್ಲಿ. ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ಮಕ್ಕಳ ಸಾವಿನ ಸರಣಿ ಹೆಚ್ಚಾಗ್ತಿದೆ. ಕಳೆದ 9 ತಿಂಗಳಲ್ಲಿ ಬರೋಬ್ಬರಿ 380 ಮಕ್ಕಳು ಸಾವನ್ನಪ್ಪಿವೆ. ರಾಜ್ಯದ ವಿವಿಧ ಭಾಗಗಳಿಂದ ಚಿಕಿತ್ಸೆಗೆ ಮಕ್ಕಳನ್ನ ಈ ಆಸ್ಪತ್ರೆಗೆ ಕರೆತರ್ತಾರೆ. ಪ್ರತಿ ತಿಂಗಳು 40 ರಿಂದ 50 ಪುಟಾಣಿಗಳು ಉಸಿರು ಚೆಲ್ಲುತ್ತಿವೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆ ಕಂಡಿದೆ. ಕಳೆದ 2023ರಲ್ಲಿ 37.2 ಮಿಲಿಯನ್ ಪ್ರಯಾಣಿಕರು ಹಾರಾಟ ಮಾಡಿದ್ರು. 2022ಕ್ಕೆ ಹೋಲಿಸಿದರೆ ಶೇಕಡಾ 35.3ರಷ್ಟು ಪ್ರಯಾಣಿಕರ ಸಂಖ್ಯೆ ಹೆಚ್ಚಳವಾಗಿದೆ. 32.7 ಮಿಲಿಯನ್ ದೇಶೀಯ ಪ್ರಯಾಣಿಕರು, 4.5 ಮಿಲಿಯನ್ ವಿದೇಶಿ ಪ್ರಯಾಣಿಕರು ಪ್ರಯಾಣ ಮಾಡಿದ್ದಾರೆ. ಇನ್ನು 2023ರಲ್ಲಿ 53.751 ಮೆಟ್ರಿಕ್ ಟನ್ ಸರಕು ಸಾಗಾಟ ಮಾಡಲಾಗಿದೆ. ರಾಜ್ಯದಲ್ಲಿ ಕೆಸೆಟ್ ಪರೀಕ್ಷೆಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಕಲ ಮುನ್ನೆಚ್ಚರಿಕೆಯೊಂದಿಗೆ ನಡೆಸಿತು. 41 ವಿಷಯಗಳಿಗೆ ಒಟ್ಟು 1.17 ಲಕ್ಷ ಅಭ್ಯರ್ಥಿಗಳು ನೋಂದಣಿ ಮಾಡಿಕೊಂಡಿದ್ರು. ಪಿಎಸ್ಐ ಪರೀಕ್ಷೆ ಹಗರಣದ ಬಳಿಕ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎಚ್ಚೆತ್ತುಕೊಂಡಿದ್ದು, ಈ ಬಾರಿ ಅಂತಹ ಅಕ್ರಮ ನಡೆಯದಂತೆ ಎಚ್ಚರಿಕೆ ವಹಿಸಿ ಬಿಗಿ ಭದ್ರತೆಯಲ್ಲಿ ಕೆಸೆಟ್ ಪರೀಕ್ಷೆ ನಡೆಸಿದ್ರು. ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಬಳಿ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವು ಮಾಡಿದ್ರು. ಆಕ್ರೋಶಗೊಂಡ ವ್ಯಾಪಾರಿಗಳು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು. ರಸ್ತೆಯಲ್ಲಿ ಕುಳಿತು ಸೊಪ್ಪು, ಹಣ್ಣು, ತರಕಾರಿ, ಕಬ್ಬನ್ನ ಕೈಯಲ್ಲಿ ಹಿಡಿದು ಧಿಕ್ಕಾರ ಕೂಗಿದ್ರು.